ರಾಖಿ ಪರಿಮಳನ್ ಬಗ್ಗೆ ನನ್ಗೆ ದ್ವೇಷ ಹೇಳಿ? ಆರತಿ ಮೇಲೆ ನಿನಗೇನೇ ದ್ವೇಷ? ಆರತಿ ಅಯ್ಯೋ ಹಾಗೆಲ್ಲ ಏನಿಲ್ಲ. ಅದಕ್ಕೆ ಯಾರೋ ನಿಮ್ಮ ತಲೆಗೆ ಏನೇನೋ ತುಂಬಿಟ್ಟಿದ್ದಾರೆ ನನ್ನ ಬಗ್ಗೆ. ನಾನು ಯಾಕೆ ಆರತಿ ಮೇಲೆ ದ್ವೇಷ ಸಾಧಿಸ್ಲಿ? ಅವಳು ನೀನು ರಾಖಿ ಪರಿಮಳನ್ ಬಟ್ಟೆಗೆ ಇಂಕ್ ಹಾಕ್ತಾ ಇರೋ ಫೋಟೋ ಸಾಕ್ಷಿ ನಾನು ಫೋನ್ ಹಿಡ್ಕೊಂಡು ಆಟ ಆಡ್ತಾ ಇರ್ಬೇಕಾದ್ರೆ ತೆಗ್ದಿರೋದಿದು. ಈಗ ನೀನು ಯಾವುದೇ ಸುಳ್ಳು ಹೇಳಕ್ ಅವಕಾಶ ಇಲ್ಲ. ಯಾಕೆ ಹೀಗೆ ಮಾಡಿದೆ? ಅಯ್ಯ, ಈ ಫೋಟೋಲಿರೋದು ನಾನಲ್ಲ. ಮುಚ್ಚೆ ಬಾಯಿ. ನಾಚಿಕೆ ಆಗ್ಬೇಕು ನಿನ್ ಬಂಡ ಬಾಳಿಗೆ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ. ನಿನಗೆ ಯಾಕೆ ಬೇಕು ಈ ಪೂಜೆ ಜಪ ತಪ ಧ್ಯಾನ ಎಲ್ಲ? ನನ್ನ ಪಾಪಿಗೆ ಆ ದೇವರು ನರಕದಲ್ಲೂ ಸಹ ಜಾಗ ಕೊಡಲ್ಲ. ನಿನಗೆ ಆಶ್ರಯ ಕೊಟ್ಟ ತಪ್ಪಿಗೆ ನನ್ನ ಮನೆನೇ ಹಾಳು ಮಾಡ್ತೀಯೇನೆ. ಒಂದಾದ್ರೂ ನ್ಯಾಯವಾದ ಕೆಲಸ ಮಾಡಿದ್ಯಾ ನೀನು? ಛೀ! ಅದಕ್ಕೆ ಆರತಿ ಅಂದ್ರೆ ನನ್ಗೇನ್ ದ್ವೇಷ ಇಲ್ಲ. ಅವಳು ಕಂಡ್ರೆ ನನ್ಗೆ ಇಷ್ಟನೇ. ಹೌದೌದು, ಆರತಿ ಅವ್ರು ಕಂಡ್ರೆ ನಿಮ್ಗೆ ತುಂಬಾ ಇಷ್ಟ. ಅದಕ್ಕೆ ಅಲ್ವಾ ರಾಮನವಮಿ ದಿನ ಅಡುಗೆ ಕಾಂಪಿಟೇಷನ್ ಮಾಡೋಣ ಅಂತ ರಾಖಿ ಪರಿಮಳ ಅವ್ರ ತಲೆಗೆ ತುಂಬಿಸಿಟ್ಟಿದ್ದು ಅಲ್ವಾ ಅತ್ತೆ? ನೀವವರಿಬ್ರಿಗೂ ಆರತಿ ಮಾಡ್ರು ಅಡುಗೆ ಕೆಡಿಸ್ಬಿಡಿ, ಆಗ ಆರತಿ ಕಾಂಪಿಟೇಷನ್ ಅಲ್ಲಿ ಸೋತೋಗ್ತಾಳೆ. ಅತ್ತೆ ನಿಮ್ಮನ್ನೇ ಇಷ್ಟಪಡ್ತಾರೆ ಅಂತ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಈಗ ನೀವು ಎಷ್ಟೇ ಇಲ್ಲ ಅಂತ ಹೇಳಿ ನಾಟಕ ಮಾಡಿದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ನಿಮ್ಗೆ ಆರತಿಯವ್ರ ಮೇಲೆ ಏನು ದ್ವೇಷ? ಅಲ್ಲ, ನನ್ನ ಮಗನ್ನೇ ಕಿಡ್ನಾಪ್ ಮಾಡಿಸಿದ್ರಿ, ಆಗ ಅಪ್ಪ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ರು. ನಾವೆಲ್ಲ ತಡೆದಿದ್ದಕ್ಕೇನೆ ಇವತ್ತು ನೀವು ಈ ಮನೇಲಿರೋದು. ಇಲ್ಲಾಂದಿದ್ರೆ ಬೀದಿ ಸುತ್ತಾ 4 ಮನೆ ಮುಸ್ರೆ ತಿಕ್ತಾ ಇದ್ರಿ. ಅಮ್ಮ, ನಾವು ಹಾಗೆ ಮಾಡಬೇಕಾಗಿತ್ತು, ಆಗ ಈ ಮನೆ ಪರಿಸ್ಥಿತಿಯನ್ನ ಚೆನ್ನಾಗಿರ್ತಿತ್ತು. ಇವಳನ್ನ ನಂಬಿ ತಪ್ಪು ಮಾಡ್ಬಿಟ್ಟೆ ಸೂರ್ಯ. ನಾನು ಇಂಥವಳು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಆರತಿ ಮೇಲೆ ರಾಖಿ ಪರಿಮಳ ಹತ್ರ ಹೋಗಿ ಚಾಡಿ ಹೇಳ್ತೀಯ ನೀನು? ಇಲ್ಲ ಅದಕ್ಕೆ, ಅದು ನಾನೇ ಹೋಗಿ ಈ ಫೋಟೋನ ತೋರಿಸ್ತೀನಿ. ನೀನೇ ರಾಖಿ ಪರಿಮಳನ ಬಟ್ಟೆಗೆ ಇಂಕ್ ಹಾಕಿರೋದು ಅಂತ ಗೊತ್ತಾಗ್ಲಿ ನಿನ್ ಯೋಗ್ಯತೆ ಅವ್ರಿಗೂ. ಆಗ ಅವರೇ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಇವ್ರ ಹತ್ರ ಏನಮ್ಮ ಮಾತಾಡೋದು? ಬನ್ನಿ ಮೊದಲು ಆ ಕೆಲಸ ಮಾಡೋಣ. ಸೂರ್ಯ, ಅದಕ್ಕೆ ಪ್ಲೀಸ್ ಹಾಗೆ ಮಾತ್ರ ಮಾಡಬೇಡಿ. ನೀನೇ ಮನೆಯಿಂದ ಹೊರಟು ಬಿಟ್ರೆ ಸರಿ. ಇಲ್ಲ ಅಂದ್ರೆ ಅವ್ರ ಕೈ ಚೀತು ಅನ್ನಿಸ್ಕೊಂಡು ಹೋಗ್ಬೇಕಾಗುತ್ತೆ. ಹೊರಡು. ಬೇಡ ಅದಕ್ಕೆ, ಏನೋ ಬುದ್ಧಿ ಇಲ್ಲದೆ ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ. ಅಣ್ಣ ಬೇರೆ ಊರಲ್ಲಿಲ್ಲ, ನೀವು ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ. ನಿನ್ನ ಯಾವ ಮಾತು ಕೇಳಕ್ಕೂ ನಾನು ರೆಡಿ ಇಲ್ಲ. ಪ್ಲೀಸ್ ನೀನು ಹೊರಟು ಬಿಡು. ಅತ್ತೆ, ಈಗ ನೀವು ಏನು ಮಾಡೋದಕ್ಕೆ ಹೊರಟಿದ್ರಿ? ಆರತಿಯವ್ರ ಅಡುಗೆನ ಕೆಡಿಸಿ ಬಂದವ್ರ ಕೈಯಲ್ಲಿ ಅಮ್ಮನ ಕೈಯಲ್ಲಿ ಉಗಿಸ್ಬೇಕು ಅಂತ ಇದ್ರಲ್ವಾ? ಈಗ ಅದ್ರ ಬದಲು ರಾಖಿ ಪರಿಮಳನ ಅಡುಗೆ ಹಾಳು ಮಾಡ್ಬಿಡ್ಲಾ? ನೀವಿಂತ ಮನೆ ಹಾಳು ಕೆಲಸನೇ ಮಾಡೋದು ಅಂತ ನನಗೆ ಗೊತ್ತು ಅತ್ತೆ. ಬೇಡ, ಹೋಗೋದು ನಮ್ಮನೆ ಮರ್ಯಾದೆ. ಬಂದವರೆಲ್ಲ ಗಾಯತ್ರಿ ಅವ್ರ ಸೊಸೆಯರಿಗೆ ಅಡುಗೆನೇ ಮಾಡೋದಕ್ಕೆ ಬರಲ್ಲ ಅಂತ ಮಾತಾಡ್ಕೋತಾರೆ. ಅದಕ್ಕೆ ರಾಖಿ ಪರಿಮಳ ಅದಕ್ಕೆ ಆರತಿಯವ್ರ ಅಡುಗೆನ ಕೆಡಿಸ್ದಿರೋ ಹಾಗೆ ನೀವು ನೋಡ್ಕೋಬೇಕು. ಥ್ಯಾಂಕ್ ಯು. ವಾವ್. ರಾಖಿ, ನೀನ್ ಯಾಕೆ ನಗ್ತಾ ಇಲ್ಲ? ಇವ್ನು ನನ್ನನ್ನ ಮೂವಿಗೆ ಬಿಟ್ಟು ಹೋಗಿದ್ದಾನೆ, ಅದೇ ಸ್ಟೋರಿನ ಬಂದು ವರ್ಣನೆ ಮಾಡ್ತಾ ಇದ್ದಾನೆ. ಆ ಖುಷಿಗೆ ನಾನು ನಗ್ಬೇಕಾ? ಯಾಕೋ ಭಾಸ್ಕರ್ ಅವಳನ್ನ ಬಿಟ್ಟೋದೆ? ಏಯ್, ಯಾಕೆ ಸುಳ್ಳು ಹೇಳ್ತೀಯಾ?
ನಾನು ಕರೆದೆ ಅದಕ್ಕೆ, ಇವಳೇ ಬರಲ್ಲ ಅಂದ್ಲು, ನಾನೇನು ಮಾಡಲಿ? ಹಾ ಬರಲ್ಲ ಅಂದ ತಕ್ಷಣ ಬಿಟ್ಟು ಹೋಗೋದಾ? ಇನ್ನೊಂದ್ಸರಿ ಕರಿಬೇಕಾಗಿತ್ತು, ಬಲವಂತ ಮಾಡ್ಬೇಕಾಗಿತ್ತು. ತಮ್ಮನ್ನ ಬಲವಂತ ಮಾಡ್ಬಿಡಿದ್ರೆ ತಾವು ಬರ್ತಿದ್ರಾ? ತಾವೇನು ಅಂತ ನಮಗೆ ಗೊತ್ತಿಲ್ವಾ? ಅಯ್ಯೋ ಬಿಡಮ್ಮ, ಇವನು ಗರ್ಲ್ ಫ್ರೆಂಡ್ ಜೊತೆ ಸಿನಿಮಾಗೆ ಹೋಗಿದ್ದಾನೆ. ಯಾಕೆ ರಗಳೆ ಅಲ್ವೇನಾ ಭಾಸ್ಕರ್? ಏನೋ ಹೌದೇನೋ? ಅಣ್ಣ ತಮ್ಮ ಕಾಲ ಡೈ ಹೊಡೆದ್ಬಿಡ್ತೀನಿ. ಯಾಕೆಂತ ಮನೆ ಬುದ್ಧಿ ಬಂತು ನಿಮಗೆ? ಹಲೋ, ನಿಜ ಹೇಳೋ ಪರವಾಗಿಲ್ಲ, ಹೆಂಡತಿ ಅಲ್ವಾ, ಹೇಳ್ಬೋದು. ಹೇಳು ಹೇಳು ಹೇಳು. ಇಲ್ಲ ಅದಕ್ಕೆ ಹೇಳಿ ಅದಕ್ಕೆ. ಬಾಬಾ, ನನ್ ಭಾಸ್ಕರನ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವನ ಜೊತೆ ನಾನು ಬಿಟ್ಟು ಬೇರೆ ಯಾವ ಹುಡುಗಿನೂ ಇರಕ್ಕಾಗಲ್ಲ ಬಿಡಿ. ಎಕ್ಸ್ಕ್ಯೂಸ್ ಮೀ, ನಮ್ಮ ಬಗ್ಗೆ ತಾವು ಅಷ್ಟೊಂದು ಹೋಪ್ಸ್ ಇಟ್ಕೊಂಬಿಡಿ. ತಮಾಷೆ ಮಾಡ್ಬೇಕು. ಭಾವ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ರೀ, ನಾನು ಒಳಗೆ ಹೋಗ್ತೀನಿ. ಅಡುಗೆ ಮನೇಲಿ ತುಂಬ ಕೆಲಸ ಇದೆ. ಇಲ್ಲಿ ನಿಂತ್ಕೊಂಡು ಹರಟೆ ಹೊಡೆಯೋದಕ್ಕೆ ನಂಗೆ ಟೈಮ್ ಇಲ್ಲ. ಅಕ್ಕ, ಒಂದು ನಿಮಿಷ, ನಿಮ್ಮ ಹತ್ರನೂ ಮಾತಾಡಬೇಕಿತ್ತು. ನೀವು ಮುಖ್ಯ. ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಜೀವನದಲ್ಲಿ ನಾನು ಎಷ್ಟು ನೋವನ್ನು ಅನುಭವಿಸಿದ್ದೀನಿ, ಎಷ್ಟು ಸಂಕಟನ ಅನುಭವಿಸಿದ್ದೀನಿ ಅಂತ. ಅದನ್ನೆಲ್ಲ ಮತ್ತೆ ನೆನಪು ಮಾಡ್ಕೊಳ್ಬಾರ್ದು ಅಂತ ಅನ್ಕೊಂಡ್ರು. ಇವತ್ತು ಆ ಟೈಮ್ ಬಂದಿದೆ. ಶಶಾಂಕ್ ಆದಿತ್ಯ ಬೇಕು ಅಂತ ಕೇಸ್ ಹಾಕಿದಾಗ ನಾನು ಪ್ರೀತಿಸಿದವರು ನನ್ನ ಜೊತೆ ಯಾರು ಉಳಿಯಲ್ಲ ಅಂತ ಅನ್ಕೊಂಡಿದ್ದೆ. ಭಯ ಆಗಿತ್ತು ನನಗೆ. ಆ ಭಯನ ಹೋಗಿಸಿದವರು ರವಿ ಭಾವ. ಆದಿತ್ಯ ನಿಮಗೆ ರಕ್ತ ಸಂಬಂಧಿ ಅಲ್ಲ, ಈ ಮನೆ ಮೊಮ್ಮಗನೂ ಅಲ್ಲ. ಆದ್ರೂ ನೀವೆಲ್ಲ ನನಗೋಸ್ಕರ, ಸೂರ್ಯ ಅವರಿಗೋಸ್ಕರ ಹಗಲು ರಾತ್ರಿ ಒದ್ದಾಡಿದಿರ. ನಮಗೋಸ್ಕರ ಹೋರಾಡಿದಿರ. ಕೊನೆಗೂ ಆದಿತ್ಯನ ನಮಗೆ ಸಿಗೋ ಹಾಗೆ ಮಾಡಿದಿರ. ನೀವು ತುಂಬಾ ದೊಡ್ಡವರು ಭಾವ. ನಿಮಗೆ ಕೈ ಮುಗಿಬೇಕು. ಭಾಸ್ಕರ್, ನೀನು ನನ್ನ ತಮ್ಮ ಇದ್ದ ಹಾಗೆ ಕಣೋ. ನಿನ್ನ ನೋಡ್ದಾಗ್ಲೆಲ್ಲ ನನಗೂ ಒಬ್ಬ ತಮ್ಮ ಇರಬಾರ್ದಿತ್ತ ಅಂತ ಅನ್ಸುತ್ತೆ. ನಾನು ಹಾಸ್ಪಿಟಲ್ ಇದ್ದಾಗ ಎಚ್ಚರ ಇಲ್ಲದೆ ಮಲಗಿದ್ದೆ. ಆಗ ನೀನು ನನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ಯಾ ಅನ್ನೋದು ನನಗೆ ಗೊತ್ತು. ತುಂಬಾ ಥ್ಯಾಂಕ್ಸ್ ಭಾಸ್ಕರ್. ಅಕ್ಕ, ನಾನು ನಿಮ್ಮನ್ನ ಬಾಯಿ ತುಂಬಾ ಅಕ್ಕ ಅಂತ ಕರಿತೀನಿ. ಆದ್ರೆ ನೀವು ನನಗೆ ಅಕ್ಕ ಅಲ್ಲ, ನನ್ನಮ್ಮ. ಈ ಫ್ಲಾಶ್ ಬ್ಯಾಕ್ ಎಲ್ಲ ಈಗ ಯಾಕೋ? ಹೇಳೋ ಅನಿವಾರ್ಯತೆ ಇದೆ ರಾಕಿ. ಐಡೆಂಟಿಟಿನೇ ಇಲ್ದಿರೋ ಒಬ್ಬ ಹೆಣ್ಣು ಮಕ್ಕಳನ್ನ ನೀವೆಲ್ಲರೂ ಪ್ರೀತಿಯಿಂದ ಮನೆಗೆ ತುಂಬಿಸ್ಕೊಂಡಿದ್ದೀರ. ಸಮಾಜದಲ್ಲಿ ನನಗೆ ಗೌರವ ಸಿಗೋ ಹಾಗೆ ಮಾಡಿದ್ದೀರ. ನನ್ನ ಬದುಕು ನೀವೆಲ್ಲರೂ ಹಾಕಿರೋ ಭಿಕ್ಷೆ. ಅದಕ್ಕೆ ನಮ್ಗೆ ಯಾರಿಗೂ ನಿಮ್ಮ ಮೇಲೆ ದ್ವೇಷ ಇಲ್ಲ. ಹೌದಮ್ಮ ಮಾರ್ತಿ, ಇರೋದು ಭಿನ್ನಾಭಿಪ್ರಾಯ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿರ್ಬೋದು. ಇನ್ ಮುಂದೆ
ಆ ರೀತಿ ಆಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನಾಳೆ ರಾಮನವಮಿ ಹಬ್ಬ. ನೀವೆಲ್ಲ ಅಣ್ಣ ತಮ್ಮಂದಿರು ಒಟ್ಟಿಗೆ ಈ ಹಬ್ಬನ ಆಚರಿಸ್ಬೇಕು ಅಂತ ಅಮ್ಮನ ಆಸೆ. ಅಮ್ಮನ ಆಸೆ ಪೂರೈಸೋದೆ ನನ್ನ ಕರ್ತವ್ಯ. ಈ ಹಬ್ಬದಲ್ಲಿ ಅಕ್ಕ, ಭಾವ, ರಾಖಿ, ಭಾಸ್ಕರ್ ನಿಮ್ಮೆಲ್ಲರ ಸಹಕಾರನೂ ಬೇಕು. ನೀವೆಲ್ಲರೂ ಸಂತೋಷವಾಗಿ ಖುಷಿಯಾಗಿ ಹಬ್ಬನ ಆಚರಿಸ್ಬೇಕು ಅನ್ನೋದೇ ಆಸೆ. ಆಗ್ಲೇ ಅಮ್ಮ ನನಗೆ ಈ ಮನೇಲಿ ಸ್ಥಾನ ಕೊಟ್ಟಿರೋದಕ್ಕೂ ಸಾರ್ಥಕ. ನನ್ನನ್ನು ನಿಮ್ಮ ತಂಗಿ ಅಂತ ಅನ್ಕೊಂಡು ನನ್ನ ಮೇಲೆ ಯಾವುದೇ ಬೇಜಾರಿದ್ರು ಅದನ್ನು ಮರೆತು ಈ ಹಬ್ಬನ ನಡೆಸ್ಕೊಡಿ. ಪ್ಲೀಸ್. ಆರ್ತಿ, ಅಳ್ಬೇಡಮ್ಮ, ನೀನ್ ನನ್ನ ತಂಗಿನೇ. ಈಗೇನು ನಾವೆಲ್ಲರೂ ಸೇರಿ ಹಬ್ಬ ಆಚರಿಸ್ಬೇಕಲ್ಲ, ಆಚರಿಸೋಣ ಬಿಡು. ಖಂಡಿತ ಆರ್ತಿ, ನಿನ್ನ ಆಸೆ ನೆರವೇರಿಸ್ತೀನಿ. ಅದಕ್ಕೆ ನೋ ಸ್ಯಾಡ್ ಟಿಯರ್ಸ್, ಓನ್ಲಿ ಹ್ಯಾಪಿ ಟಿಯರ್ಸ್. ಏನಣ್ಣ? ಏನಕ್ಕ ಇದು? ಬೆರಳು ತೋರ್ಸಿದ್ರೆ ಹಸ್ತಾನೆ ನುಂಗೋ ಹಾಗಿದ್ದಾರೆ. ಅಲ್ಲ, ಅವ್ರಿಬ್ರಿಗೂ ಅವ್ರನ್ನ ಕಂಡ್ರೆ ಅದೇನ್ ಕೋಪ, ಅದೇನ್ ಆಕ್ರೋಶ. ಆದ್ರೆ ಈಗ ಬೆಂಕಿ ಮೇಲೆ ನೀರು ಸುಡ್ದಾಗಿದೆ. ನಾವು ಮಾಡಿದ ಪ್ಲಾನ್ ಎಲ್ಲ ವೇಸ್ಟಾ? ರಾಖಿ, ಆರ್ತಿ ಮಾತಾಡ್ತಿದ್ರೆ ನಂಗೆ ಹಳೆದೆಲ್ಲ ನೆನಪಾಗ್ತಾ ಇತ್ತು. ಸೂರ್ಯನ ಮದ್ವೆನಲ್ಲಿ ನಾವು ಸಂಭ್ರಮ ಪಟ್ಟಿದ್ದು, ಆರ್ತಿನೇ ಈ ಮನೆಗೆ ಸೊಸೆಯಾಗಿ ಬರ್ಬೇಕು ಅಂತ ನಾನು ಭಾಸ್ಕರ್ ಒದ್ದಾಡಿದ್ದು. ಆಮೇಲೆ ಗೊತ್ತಾಯ್ತು, ನನಗೆ ಚೆನ್ನಾಗಿ ಗೊತ್ತಾಯ್ತು. ಅವ್ರು ನಿಮ್ಗೆ ಸರಿಯಾಗಿ ಮಂಕ್ ಬುದ್ಧಿ ಹಚ್ಚಿದ್ದಾರೆ ಅಷ್ಟೇ. ಗೊತ್ತಾಯ್ತು ನನಗೆ. ಇಲ್ಲ ರಾಖಿ, ಅವಳು ಮಾತಾಡಿದ್ರಲ್ಲಿ ಸ್ವಲ್ಪನೂ ಕಲ್ಮಶ ಇರಲಿಲ್ಲ. ಅಕ್ಕ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಅವರು ಸರಿಯಾಗಿ ಗೇಮ್ ಮಾಡ್ತಾ ಇದ್ದಾರೆ. ನಿಮ್ಮ ವೀಕ್ನೆಸ್ ಏನು ಅಂತ ತಿಳ್ಕೊಂಡೆ ಅವ್ರು ಈ ರೀತಿ ಪ್ಲೇ ಮಾಡ್ತಾ ಇರೋದು. ಯಾಕಕ್ಕ ಎಲ್ಲ ಮರ್ತೋಯ್ತಾ? ವೇದಿಕಾ, ಅವಮಾನ. ಆರ್ತಿ ಅಕ್ಕ, ವೇದಿಕಾ ನಿಲ್ಲಿಗೆ ಕರ್ಸಿರೋದು ಯಾಕೆ? ನಿಮಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ಯಾಕೆ? ಅದಕ್ಕೆ ತಾನೇ ವೇದಿಕಾ ಎಕ್ಸಾಮ್ಸ್ ಎಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಇಲ್ಲ ರಾಖಿ, ಮೊದಲು ನಾನು ಹಾಗೆ ಅನ್ಕೊಂಡಿದ್ದೆ. ವೇದಿಕಾ ಕಾಲೇಜಿಂದ ಲೆಟರ್ ಬಂದಿದೆ, ಅಟೆಂಡೆನ್ಸ್ ಶಾರ್ಟೇಜ್ ಅಂತೆ. ಅಂಥದ್ದೆಲ್ಲ ಏನು ಇಲ್ಲ ಅಕ್ಕ. ಆ ರೀತಿ ಇದ್ದಿದ್ರೆ ನಿಮಗೆ ಪೋಸ್ಟ್ ಕಳ್ಸಿರೋರು. ಆಗ ನೀವು ಕಾಲೇಜ್ಗೆ ಹೋಗಿ ಮೆಡಿಕಲ್ ಸರ್ಟಿಫಿಕೇಟು ಅದೋ ಇದೋ ಕೊಟ್ಬಿಟ್ಟು ಎಲ್ಲ ಸಾಲ್ವ್ ಮಾಡ್ತಾ ಇದ್ರಿ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಎಕ್ಸಾಮ್ ಬಿಟ್ಬಿಟ್ಟು ಬಂದ್ಬಿಡ್ತಾರಾ? ಅವ್ರು ಹೇಳೋಕ್ಕಾಗಕ್ಕ ಗುಬ್ಬಕ್ಕನ ಕತೆನ ನೀವು ಚೆನ್ನಾಗಿ ನಂಬ್ಕೋತೀರಾ. ಅಕ್ಕ, 1 ವರ್ಷ ವೇದಿಕನ್ ಎಜುಕೇಶನ್ ಹಾಳಾಗಿರೋದು. ಇದನ್ನ ಹೇಗಕ್ಕ ಸರಿ ಮಾಡೋದು? ಇಷ್ಟೆಲ್ಲ ಆದ್ರೂ ನಾವೆಲ್ಲ ಸೇರ್ಕೊಂಡು ಅವ್ರ ಜೊತೆ ಚೆನ್ನಾಗಿರೋಣ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಮೊದ್ಲಿನ ಹಾಗೆ ಅವ್ರ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು ಅಂತ ನಿಮ್ಮ ಹತ್ತ? ಅಕ್ಕ, ಎಲ್ರೂ ಚೆನ್ನಾಗಿರ್ಬೇಕು ಅಂತ ನನಗೂ ತುಂಬಾನೇ ಆಸೆ ಇದೆ. ಆದ್ರೆ ಏನ್ ಮಾಡೋದು? ಆರ್ತಿ ಮುಖ ನೆನ್ಸ್ಕೊಂಡ ತಕ್ಷಣ ನನಗೆ ಮೈಯೆಲ್ಲ ಉರ್ದು ಹೋಗುತ್ತೆ. ಹೀಗೆ ನನ್ನ ಗಂಡನೇ ನೋಡಿ, ತ್ರೇತಾಯುಗದಲ್ಲಿ ಅಣ್ಣ ಅದಕ್ಕೆ ಸೇವೆ ಮಾಡಿದ ಸಾಲದು ಅಂತ ಈ ಜನ್ಮದಲ್ಲಿ ಲಕ್ಷ್ಮಣ ಮತ್ತೆ ಹುಟ್ಟು ಬಂದಿರೋ ಹಾಗಿದೆ. ನಾನು ಅವತ್ತೇ ಹೇಳಿದ್ದೀನಿ ಕಂಪ್ನಿನ ನಿನ್ನ ವಶಕ್ಕೆ ತಗೋ ಅಂತ. ಆದ್ರೆ ಅವನು ಅದಕ್ಕೆ ನೀವು ಮಾಡಿದ್ದೇ ಸರಿ ಅಂತ ತಲೆ ಅಲ್ಲಾಡಿಸ್ತಾನೆ. ನಿಮ್ ಗಂಡ ಇನ್ನೇನು
ಆಗಿದ್ದಾಗೋಯ್ತು, ಎಲ್ಲ ಮರ್ತು ಮೊದ್ಲಿನ ಹಾಗೆ ಚೆನ್ನಾಗಿರೋಣ ಅಂತಾರೆ. ಅಂದ್ರೆ ಏನರ್ಥ? ಮೊದ್ಲಿನ ಹಾಗೆ ಅವ್ರು ಸೇವೆ ಮಾಡ್ಕೊಂಡಿರೋಣ ಅಂತನಾ? ಅಕ್ಕ, ನಾವ್ ಗೆಲ್ತಾ ಇದ್ದೀವಿ ಅಂತ ಅನ್ಕೊಂಡೆ, ನೋಡಿದ್ರೆ ಎಲ್ಲ ಹಾಳಾಗೋಗ್ತಾ ಇದೆ. ಅವ್ರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ನಮ್ ಗಂಡಂದ್ರನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ಲಾನ್ ಮಾಡ್ತಾ ಇದಾರೆ ಅನ್ಸುತ್ತೆ. ಅಬ್ಬಬ್ಬಬ್ಬ, ಅದೇನ್ ನಗು, ಅದೇನ್ ಖುಷಿ, ಅದೇನ್ ಕಣ್ಣೀರು. ಅವಳು ಹಾಗೆ ಮಾಡ್ಬಿಟ್ರೆ ಅಲ್ಲ, ಮಾಡ್ತಾ ಇದ್ದಾರೆ. ಅಕ್ಕ, ಆ ರೀತಿ ಆಗೋದಕ್ಕೆ ನಾವು ಬಿಡಬಾರ್ದು. ಇದನ್ನ ಹೇಗಾದ್ರೂ ಮಾಡಿ ನಾವು ತಡಿಲೇಬೇಕು. ಈ ಸಾರಿ ಕಾಂಪಿಟೇಷನ್ ನಾವು ಗೆಲ್ಲೇಬೇಕು. ಅದೇ ಸಾಕ್ಷಿ, ಎಷ್ಟ್ ಚೆನ್ನಾಗಿ ಆಟ ಆಡ್ತಿದ್ದೀರಲ್ರು. ನನ್ನನ್ನು ನಿಮ್ ಜೊತೆ ಆಟಕ್ಕೆ ಸೇರಿಸ್ಕೊಳ್ರು. ಅಜ್ಜಿ, ಇದು ದೊಡ್ಡವ್ರ ಆಟ ಆಡಂಗಿಲ್ಲ, ಚಿಕ್ಕವ್ರ ಮಾತ್ರ ಆಟ ಆಡ್ಬೇಕು. ನಮಗೂ ಆಸೆ ಆಗ್ತಿದೆ, ಪ್ಲೀಸ್. ಅಜ್ಜಿ, ಇದೆಲ್ಲ ಆಡ್ಸೋಣ ಅವ್ರಿಗೆ ಒಂದ್ಸತಿ. ಆಯ್ತು, ನನಗೆ ಬ್ಯಾಂಡೇಜ್ ಕಟ್ರಲ್ಲ, ಅದ್ರ ಗಿಫ್ಟ್ ಇದು. ಸಾಕ್ಷಿ ಕೊಡು. ಥ್ಯಾಂಕ್ ಯು. ಹೆಂಗ್ ಆಡೋದಿದ್ದು ಇವಾಗ? ಇದ್ರ ಮೇಲೆ ಕಾಲಿಟ್ಕೋಬೇಕಾ? ಹಿಂಗ್ ಇಟ್ಕೊಂಡು ಮುಂದೆ ಹೋಗೋದಾ? ತಳ್ಬೇಕು. ಹೋಗ್ಲಾ? ಎಷ್ಟ್ ಚೆನ್ನಾಗಿದೆ ಇದು. ಮಕ್ಳ, ಈ ಆಟ ಬೇಡ, ನಂಗೆ ಆಡಕ್ ಬರಲ್ಲ. ಬೇರೆ ಆಟ ಆಡೋಣ. ಇನ್ಯಾವ ಬೇರೆ ಆಟ ಆಡೋಣ? ಕಣ್ಣು ಮುಚ್ಚಿ ಆಡೋಣ. ಕಣ್ಣ ಮುಚ್ಚನ ಬೇಡ, ಅದಕ್ಕೆ ಜಾಸ್ತಿ ಜನ ಬೇಕು. ಅಂಬಾರಿ ಆಡೋಣ. ಹಾ, ಸೂಪರ್ ಐಡಿಯಾ. ಅಂಬಾರಿ 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 ಅಂಬಾರಿ. ಅಯ್ಯೋ ರಾಮ, ಗೊತ್ತಿದ್ದು ಈ ಕಪ್ಪಿಗಳ ಕೈಯಲ್ಲಿ ಸಿಕ್ಕಾಕೊಂಡಲ್ಲ. ಅಜ್ಜಿ ಕೂತ್ಕೊಳ್ಳಿ. ಏ ಸಾಕ್ಷಿ, ಅಜ್ಜಿಗೆ ಈ ಆಟನೇ ಬರಲ್ಲ, ಹೇಳ್ಕೊಡ್ತೀನಿ ರೀ. ನೋಡಿನೇ, ನಾನ್ ನಿಮ್ ಮೇಲೆ ಕೂರ್ತೀನಿ, ನೀವ್ ಹಿಂಗೆ ಕೂರ್ಬೇಕು ಮಂಡಿ ಮೇಲೆ. ಆಮೇಲೆ ನೀವ್ ಹಿಂಗೆ ಹಿಂಗೋಬೇಕು. ಆನೆ ಬಂದೊಂದ ಆನೆ, ಅರ್ಥ ಆಯ್ತಾ? ಕೂರಿ. ರೆಡಿನಾ? ರೈಟ್. ಆನೆ ಬಂದೊಂದ ಆನೆ, ಯಾವೂರಾನೆ? ಸಿಕ್ಕಾಪುರದಾನೆ. ಇಲ್ಲಿಗ್ಯಾಕೆ ಬಂತು? ದಾರಿ ತಪ್ಪಿ ಬಂತು, ಬೀದಿ ತಪ್ಪಿ ಬಂತು, ಹುಲ್ಲನ್ನೆಲ್ಲ ತಿಂತು, ಬಾಲ ಎಲ್ಲ ಅಡ್ಕೊಂಡು ಹೋಯ್ತು. ಹಾಗೆಲ್ಲ ಹಿಂಸೆ ಮಾಡ್ತೀರಾ ದೊಡ್ಡವರಿಗೆ? ಬಿದ್ದಳೆ ಐತೆ ನೀವು. ನಿಧಾನ. ಯಾಕೋ ಹೀಗೆ ಮಾಡ್ತೀಯಾ? ಅಮ್ಮ, ನಮಗಿಷ್ಟು ಒಳ್ಳೆ ಆನೆ ನಮ್ಗೆ ಯಾವತ್ತೂ ಸಿಕ್ಕಿಲ್ಲ. ಆಟ ಆಡಕ್ಕೂ ಬಿಟ್ಟಿಲ್ಲ ನೀವು. ಬೇಕಾದ್ರೆ ನೀವು ಕೋರಿ. ಅಜ್ಜಿ ಮಲ್ಗೆ ಹಾಕ್ತೋಡು ಕತ್ತೆ. ದೊಡ್ಡವ್ರನ್ನ ಹಾಗೆಲ್ಲ ಗೋಳ ಇಟ್ಕೊಳ್ತಾರ? ಹೋಗಿ ಇಬ್ರು ಹೋಮ್ವರ್ಕ್ ಮಾಡ್ಕೊಳ್ಳಿ. ನಡೀರಿ ಅಂತ ಹೇಳ್ದೆ. ಆರ್ತಿ, ಪಾಪ ಮಕ್ಕಳಿಗೇನ್ ಗೊತ್ತಾಗತ್ತೆ? ಯಾಕಷ್ಟೊಂದು ಗದರ್ತೀಯ? ಅಲ್ಲ ಅತ್ತೆ, ಅವರಿಬ್ರು ನಿಮ್ಮನ್ನ ಎಷ್ಟು ಗೋಳಾಡ್ಸಿದ್ರು ನೀವೇನು ಆಗೇ ಇಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಆದರೆ ನೀವು ತುಂಬ ಬದಲಾಗಿದ್ದೀರಿ ಅತ್ತೆ. ಮುಂಚೆ ಮಕ್ಕಳು ಸ್ವಲ್ಪ ಚೇಷ್ಟೆ ಮಾಡಿದ್ರು ನೀವು ಸಹಿಸ್ಕೊಳ್ತಾನೆ ಇರಲಿಲ್ಲ, ತುಂಬ ಬೈತಾ ಇದ್ರಿ. ಆದರೆ ನೀವು ಮಕ್ಕಳಿಗೆ ಇಷ್ಟೊಂದು ಸಲಿಗೆ ಕೊಡಬೇಡಿ. ಪರವಾಗಿಲ್ಲ ಬಿಡಮ್ಮ, ಮಕ್ಕಳ ಜೊತೆ ಇರೋದು ನನಗೂ ಖುಷಿನೇ ಅಲ್ವಾ. ಆರ್ತಿ, ನಾಳೆ ಅಡುಗೆ ಕಾಂಪಿಟಿಷನ್ ಇದೆಯಲ್ಲ? ಆಗ್ಲೇ ಹೇಳಿದ್ರಲ್ಲ. ಅಲ್ಲ ಕಣೆ, ಅದರಲ್ಲಿ ನೀನೇ ಗೆಲ್ಬೇಕು. ಆ ರಾಖಿ ಪರಿಮಳನ ಸೋಲಿಸ್ಬಿಡ್ಬೇಕು. ನಾನು ನಿನ್ ಜೊತೆ ಸಪೋರ್ಟ್ಗಿರ್ತೀನಿ, ಆಯ್ತಾ? ಅತ್ತೆ, ನನಗೆ ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ, ನಾಳೆ ಫಂಕ್ಷನ್ ಚೆನ್ನಾಗಬೇಕು ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ನೀನೇ ಗೆಲ್ಬೇಕು, ನೀನೇ ಬೆಸ್ಟ್ ಸೊಸೆ ಅಂತ ಪ್ರೂವ್ ಆಗ್ಬೇಕು. ನೀನು ಹೋಗಿ ಈಗ ಅದಕ್ಕೆ ಏನೇನ್ ಬೇಕು ಎಲ್ಲ ತರಕಾರಿ ತಗೊಂಬರೋಣ. ಬಾ ನನ್ನ ಜೊತೆ, ಬಾ, ನಾನು ಹೇಳ್ತೀನಿ, ಬಾ. ಏನೇ ನಮ್ಮ ಮನೇಲಿ ಹೀಗೆ ಬದಲಾವಣೆ ಆಗ್ತಿದೆ? ನಾವೇ ಭಿನ್ನಮತಿಯರಾಗ್ಬಿಟ್ಟಿದೀವಲ್ಲೇ. ನಮ್ ಗಂಡಂದಿರ್ನ ಆರ್ತಿನೇ ಹೋಗಿ ಬಲೆ ಹಾಕಿ ಗುಂಡಿಗೆ ಬಿಡಿಸಿದ್ಲು.
ಆದ್ರೆ ಅಹಲ್ಯ ಅತ್ತೆ ಅವರೇ ಹೋಗಿ ಗುಂಡಿಗೆ ಬೀಳ್ತಿದ್ದಾರೆ. ರಾಕಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ನಾವು ತಪ್ಪು ಮಾಡ್ತಿದೀವಿ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಅವಳ ಪರ ಇದ್ದಾರೆ ಅಂದ್ರೆ ಅವಳು ಮಾಡ್ತಿರೋದೇ ಸರಿ. ಅಥವಾ ಈ ಹಬ್ಬಕ್ಕೋಸ್ಕರ ಹೊರಗಡೆ ಹೋಗಿ ವಶೀಕರಣ ವಿದ್ಯೆ ಕಲ್ತ್ಕೊಂಡ್ ಬಂದಿರ್ಬೇಕು. ಇಲ್ಲಾಂದ್ರೆ ಹೀಗೆಲ್ಲ ಬದಲಾವಣೆ ಆಗುತ್ತಾ? ಹೌದು ಹೌದು, ಮಾಟ ಮಂತ್ರ ಎಲ್ಲ ಕಲ್ತು ತಾಯ್ತ ಕಟ್ಟಿಸ್ಕೊಂಡ್ ಬಂದಿರ್ಬೇಕು. ಹೋಗಿ ಕೇಳ್ಕೊಂಡ್ ಬರ್ತೀರಾ? ಸರಿ. ಅಯ್ಯೋ, ನಿಮ್ ಬುದ್ಧಿಗಿಷ್ಟು ಏನಕ್ಕ ಈಗಿನ ಕಾಲದಲ್ಲಿ ಇದೆಲ್ಲ ನಂಬ್ತೀರಾ? ನಂಬಬೇಕು ಕಣೆ. ನಾಳೆ ನಾವೇ ಹೋಗಿ ಆರ್ತಿ ಕಾಲಕ್ಕೆ ಬಿದ್ರು ಆಶ್ಚರ್ಯ ಇಲ್ಲ. ಅಕ್ಕ ಏನ್ ಮಾತಾಡ್ತಿದ್ದೀರಾ? ಇನ್ನೇನೆ, ಅಹಲ್ಯ ಅತ್ತೆಗೆ ನಮ್ಮನ್ ಕಂಡ್ರೆ ಎಷ್ಟಿಷ್ಟ. ಆ ಆರ್ತಿ ತಲೆ ಕಂಡ್ರು ಆಗ್ತಿರ್ಲಿಲ್ಲ. ಆದ್ರೆ ಈಗ ಏನ್ ಮಾಡಿದ್ರು, ಆರ್ತಿ ನೀನೇ ಗೆಲ್ಬೇಕು ಅಂತ ಅವಳಿಂದೇನೆ ಹೋದ್ರು. ಅಕ್ಕ, ನೀವು ಸುಮ್ನೆ ಭಯ ಪಡ್ತಾ ಇದ್ದೀರಾ. ಅಹಲ್ಯ ಅತ್ತೆ ಎಂತವ್ರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂತದ್ರಲ್ಲಿ ಅವರು ಆರ್ತಿ ಅಕ್ಕಂಗೆ ಸಪೋರ್ಟ್ ಮಾಡ್ತಾರಾ? ಈಗ ಮಾಡ್ತಿಲ್ವಾ? ಅಕ್ಕ, ಮಹಾಭಾರತದಲ್ಲಿ ದುರ್ಯೋಧನನ್ ಕಂಡ್ರೆ ಶಕುನಿಗೆ ಆಗ್ತಾ ಇರ್ಲಿಲ್ಲ. ಶಕುನಿ ಒಬ್ನಿಂದ ದುರ್ಯೋಧನನ್ ಕೊಲ್ಲೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗ ಏನ್ ಮಾಡ್ದ ಹೇಳಿ? ದುರ್ಯೋಧನನ್ ಜೊತೆಲ್ಲೇ ಇದ್ಕೊಂಡು ಅವನನ್ನ ಸರ್ವನಾಶ ಮಾಡ್ದ. ಹಾಗೆ ಅಹಲ್ಯತ್ತೆ ಕೂಡ ಆರ್ತಿ ಅಕ್ಕನ ಜೊತೆಲ್ಲೇ ಇದ್ಕೊಂಡು ಅವರಿಗೆ ಗುಂಡಿ ತೋಡ್ತಾ ಇದ್ದಾರೆ ಅನ್ಸುತ್ತೆ. ಹಾಗಂತೀಯಾ? ಹೌದಕ್ಕ, ಹಾಗೆ ಅನ್ಸ್ತಿದೆ. ಹಾಗಾಗ್ಲಿಲ್ಲ ಅಂದ್ರೆ? ಖಂಡಿತವಾಗ್ಲೂ ಇಲ್ಲ ಅಕ್ಕ. ಅಹಲ್ಯ ಅತ್ತೆನ ನಾನು ಇತ್ತೀಚೆಗೆ ಮಾತ್ರ ನೋಡಿರಬಹುದು. ಆದರೆ ಅವ್ರು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನೋಡ್ತಾ ಇರ್ರಿ, ಅವರು ಆರ್ತಿ ಅಕ್ಕನ್ನ ಗುಂಡಿಗೆ ಬೀಳಿಸ್ತಾರೆ.